ಕೇಂದ್ರ ಸರ್ಕಾರವನ್ನ ಮೆಚ್ಚಿಸುವುದಕ್ಕೋಸ್ಕರ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಹಿಂದಿ ವಿಶ್ವವಿದ್ಯಾಲಯ ಸ್ಥಾಪನೆಯನ್ನ ಮಾಡ್ತಾ ಇದೆ. ಎಲ್ಲರೂ ಕೂಡ ನೀವು ಇಂಗ್ಲಿಷ್ ಮತ್ತು ಹಿಂದಿಯನ್ನ ಕಲಿಬೇಕು ಅಂತಿದ್ದೀರಲ್ಲ, ಇದು ಬಲಾತ್ಕಾರ ಅಲ್ಲದೆ ಮತ್ತಿನ್ನೇನು? ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸವನ್ನ, ಸಾಹಿತ್ಯವನ್ನ ಹೊಂದಿರುವಂತಹ ಭಾಷೆ. ಯಾಕೆ ಕೇಂದ್ರ ಸರ್ಕಾರದವರಿಗೆ ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಕಲಿಯೋದಕ್ಕೆ ಸಾಧ್ಯವಿಲ್ವಾ? ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಪ್ರಥಮ BCAಯ ಪ್ರಥಮ ಚತುರ್ಮಾಸದ ಕುವೆಂಪು ರವರು ಬರೆದಿರುವಂತಹ ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ ಅನ್ನುವಂತಹ ಲೇಖನವನ್ನ ಕುರಿತು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಅದಕ್ಕೂ ಮುಂಚಿತವಾಗಿ ಹಿಂದಿನ ತರಗತಿಯಲ್ಲಿ ನಾವು ಕಲಿತಂತಹ ಪ್ರಮುಖ ಅಂಶಗಳನ್ನ ಪುನಃಸ್ಮರಣೆಯನ್ನ ಮಾಡೋಣ. ಏನು ಹಿಂದಿನ ತರಗತಿಯಲ್ಲಿ ನಾವು ಕಲಿತ್ವಿ? ಕುವೆಂಪುರವರು ಈ ಲೇಖನದಲ್ಲಿ ಹಿಂದಿನ ತರಗತಿಯಲ್ಲಿ ನಾವೇನೇನು ಹೇಳಿರೋದನ್ನ ನಾವು ಕಲಿತ್ವಿ. ಕುವೆಂಪು ಹೇಳಿರುವಂತಹ ವಿಚಾರಗಳನ್ನ, ಕುವೆಂಪುರವರ ಕಿರು ಪರಿಚಯವನ್ನ ಮಾಡ್ಕೊಂಡ್ವಿ. ನಂತರ ಕುವೆಂಪುರವರು ಈ ಲೇಖನವನ್ನ ಕರ್ನಾಟಕ ಏಕೀಕರಣ ಪೂರ್ವದ ಸಂದರ್ಭದಲ್ಲಿನ ಘಟನೆ ಮತ್ತು ಕರ್ನಾಟಕ ಏಕೀಕರಣವಾದಂತಹ ನಂತರದ ಸಂದರ್ಭದ ಘಟನೆಯನ್ನ ಕುರಿತು ಅವರು ಬರೆದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಂಡ್ವಿ. ಮೊದಲನೇದಾಗಿ ಇವರು ಪ್ರಥಮವಾಗಿ ಹೇಳುವಂಥದ್ದು, ಕರ್ನಾಟಕ ಅನ್ನುವಂಥದ್ದು ಅಖಂಡ ಕರ್ನಾಟಕದ ಅಥವಾ ಭರತ ಖಂಡದ ಅವಿಭಾಜ್ಯ ಅಂಗನೇ ವಿನಃ ಈ ಭರತ ಖಂಡನೇ ಬೇರೆ ಮತ್ತೆ ಕರ್ನಾಟಕನೇ ಬೇರೆ ಅಲ್ಲ. ಅದೆರಡೂ ಕೂಡ ಅವಿಭಾಜ್ಯ ಅಂಗ ಅಷ್ಟೇ, ಒಂದರ ಅಂಗ. ಭರತ ಖಂಡದ ಅಂಗ ಕರ್ನಾಟಕ ಅಂತ ಹೇಳಿ ಅವರು ಹೇಳುವಂಥದ್ದು. ಇವರು ನನ್ನ ಭಾಷೆ ಕನ್ನಡ, ನನ್ನ ರಾಜ್ಯ ಕನ್ನಡ, ನನ್ನ ದೇಶ ಭರತ ಖಂಡ ಅಂತ ಹೇಳಿ ಹೇಳ್ತಾರೆ. ಎಲ್ಲದರ ಮೇಲೂ ನನಗೆ ಪ್ರೀತಿ ವಿಶ್ವಾಸ ಅಂತ ಹೇಳಿ ಅವರು ಹೇಳುವುದು. ಆ ನಂತರದಲ್ಲಿ ಅವರು ಚರ್ಚೆಯನ್ನ ಮಾಡ್ತಾ ಹೋಗುವಂಥದ್ದು, ಸಮಾರಂಭದಲ್ಲಿ ಮಾತನಾಡುವಂಥದ್ದು, ಅವರು ಏಕೀಕರಣದ ಬಗ್ಗೆ ಮಾತನಾಡುವಂಥದ್ದು. ಕುವೆಂಪುರವರು ಎಷ್ಟೇ ಕವನಗಳನ್ನಾಗ್ಲಿ ಪದ್ಯಗಳನ್ನಾಗಲಿ ಏನಾದ್ರೂ ಕೂಡ ಬರೆದ್ರೂ ಕೂಡ ಅವರು ಹೇಳುವಂಥದ್ದು ಸಾಂಸ್ಕೃತಿಕ ಕರ್ನಾಟಕತ್ವವನ್ನ ವಿನಃ ಭೌಗೋಳಿಕ ಕರ್ನಾಟಕದ ಬಗ್ಗೆ ಅವರು ಮಾತನಾಡಿದ್ರು. ಈ ಭೌಗೋಳಿಕ ಕರ್ನಾಟಕ ಅನ್ನುವಂಥದ್ದು ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲದೂ ಕೂಡ ಈಗ ವ್ಯತ್ಯಾಸವನ್ನು ಹೊಂದಿದೆ. ನಾವು ಅದಕ್ಕೆ ವ್ಯತ್ಯಾಸವನ್ನ ಹೊಂದಿರೋದಕ್ಕೆ ನಾವೇನೂ ಕೂಡ ನೊಂದ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸಂಸ್ಕೃತಿಯ ಕರ್ನಾಟಕತ್ವದಲ್ಲಿ ನಮ್ಮ ಎಲ್ಲೆ ತುಂಬಾ ದೊಡ್ಡದಾಗಿರುವಂತಹದ್ದು. ಈ ಕರ್ನಾಟಕ ಅನ್ನುವಂಥದ್ದನ್ನ ಬರೀ ವರ್ಷಗಳ ಇತಿಹಾಸನ, ವರ್ಷದ ಬರೀ ಭೌಗೋಳಿಕ ಎಲ್ಲೆಯನ್ನಷ್ಟೇ ಅಲ್ಲ, ಅನೇಕ ವರ್ಷಗಳ ಕಾಲವನ್ನು ಕೂಡ ನಾವು ಗಣನೆಗೆ ತೆಗೆದುಕೋಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅವರು ಹೇಳ್ತಾ ಹೋಗುವಂಥದ್ದು. ಆ ನಂತರದಲ್ಲಿ ಏಕೀಕರಣವನ್ನ ಕುರಿತು ಮಾತನಾಡ್ತಾರೆ. ಏಕೀಕರಣವನ್ನ ಕುರಿತು ಮಹಾರಾಜ ಕಾಲೇಜಿನಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಪತ್ರ ಬರುತ್ತೆ, ನಿಷೇಧಾಜ್ಞೆ ಅನ್ನುವಂಥ ರೀತಿಯಲ್ಲಿ ಪತ್ರ ಬರುತ್ತೆ. ಆ ನಂತರ ಅವರು ಅಖಂಡ ಕರ್ನಾಟಕ ಅನ್ನುವಂತಹ ಪತ್ರವನ್ನ ಬರೀತಾರೆ. ಅಲ್ಲಿ ಅಖಂಡ ಕರ್ನಾಟಕದಲ್ಲಿ ರಾಜಕೀಯದ ಸಚಿವ ಮಂಡಲ ಮತ್ತೆ ಕರ್ನಾಟಕ ಸಾಂಸ್ಕೃತಿಕ ಕರ್ನಾಟಕತ್ವದ ಸಚಿವ ಮಂಡಲ ಹೇಗಿರುತ್ತೆ ಅನ್ನುವಂತಹ ವ್ಯತ್ಯಾಸವನ್ನ ಹೇಳ್ತಾರೆ. ಆ ನಂತರದಲ್ಲಿ ಏಕೀಕರಣ ಅನ್ನುವಂಥದ್ದಕ್ಕೆ ಈಗ ಸರಿಯಾದ ಸಮಯ ಅಲ್ಲ ಅನ್ನುವಂಥದ್ದನ್ನು ಕೂಡ ಒಂದು ಸಮಾರಂಭದಲ್ಲಿ ಯಾರೋ ಹೇಳುದನ್ನ ಕೇಳ್ತಾರೆ. ಹಾಗಾಗಿ ಅದಕ್ಕೋಸ್ಕರ ಇವರು ಕರ್ನಾಟಕದ ಮಂತ್ರ ದೀಕ್ಷೆ ಅಂತ ಹೇಳಿ ಇನ್ನೊಂದು ಕವನವನ್ನ ಬರೀತಾರೆ. ದೀಕ್ಷೆಯನ್ನ ತೋಡು ನೀನು, ಈಗ್ಲೇನೆ ನೀನು ಕೆಲಸವನ್ನ ಮಾಡು, ಕಂಕಣವನ್ನ ತೊಡು, ನಾವು ಏಕೀಕರಣಕ್ಕೋಸ್ಕರ ಹೋರಾಟವನ್ನ ಮಾಡ್ಬೇಕು ಅಂತ ಹೇಳಿ ಹೋರಾಟ. ನಂತರದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಬ್ರಿಟಿಷ್ ಸರ್ಕಾರ ಭಾಷಾ ಪ್ರಾಂತೀಯವಾರು ಪ್ರಾಂತ್ಯಗಳನ್ನ ವಿಂಗಡಣೆ ಮಾಡ್ತಾರೆ. ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳನ್ನ ವಿಂಗಡಣೆ ಮಾಡ್ತಾರೆ. ಆಗ ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಅಂತ ಹೇಳಿ ಇದ್ದಂತಹದನ್ನ ಸ್ವತಂತ್ರ ಬಂದ ನಂತರದಲ್ಲಿ ಮೈಸೂರು ಪ್ರಾಂತೀಯ ಕಾಂಗ್ರೆಸ್ ಅಂತ ಹೇಳಿ ಅದನ್ನ ಬದಲಾವಣೆಯನ್ನ ಮಾಡಿಕೊಂಡ್ರು. ಏಕೀಕರಣ ಅಂತೂ ಆಯ್ತು, ಆದ್ರೆ ಮೈಸೂರು ಅನ್ನುವಂತಹ ನಾಮಕರಣವಾಯ್ತೇ ವಿನಃ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಗ್ಲಿಲ್ಲ. ಹೀಗೆ ಮಾತನಾಡ್ತಾ ಹೋಗುವಂಥದ್ದು. ಇನ್ನೇನು ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಆಗಬೇಕು ಅನ್ನುವಂಥ ಶ್ರೀ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಕುವೆಂಪುರವರವರನ್ನ ಭೇಟಿ ಮಾಡಿ, ನೀವು ಮುಖ್ಯಮಂತ್ರಿ ಆದ್ಮೇಲೆ ಈ 4 ಕಾರ್ಯಗಳನ್ನ ಮಾಡ್ಬೇಕು ಅಂತಾರೆ. ಮೊದಲನೇದು, ರಾಜ್ಯಪಾಲರನ್ನ ನೇಮಕವನ್ನ ಮಾಡ್ಬೇಕಾದ್ರೆ ರಾಜ್ಯಾಂಗದ ನಿಯಮದ ಪ್ರಕಾರ ಪ್ರಜಾಪ್ರಭುತ್ವದ ಅಧಿಕಾರದ ಮೇಲೆ ನೀವು ರಾಜ್ಯಪಾಲರನ್ನ ನೇಮಕವನ್ನ ಮಾಡಬೇಕು.
ಅಧಿಕೃತ ಭಾಷೆಯಾಗಿ ಕನ್ನಡವನ್ನ ನೀವು ಜಾರಿಗೆ ತರಬೇಕು. ಕರ್ನಾಟಕ ಅಂತ ಹೇಳಿ ನಮ್ಮ ಮೈಸೂರು ರಾಜ್ಯಕ್ಕೆ ಮರು ನಾಮಕರಣವನ್ನ ಮಾಡಬೇಕು. ಶಿಕ್ಷಣದ ಎಲ್ಲಾ ಹಂತಗಳಲ್ಲಿಯೂ ಕೂಡ ಕನ್ನಡ ಮಾಧ್ಯಮವಾಗಬೇಕು. ಇದನ್ನ 4 ಕಾರ್ಯಗಳನ್ನ ಮಾಡಬೇಕು. ಆದ್ರೆ 2 ಕಾರ್ಯಗಳು ಮಾತ್ರ ನೆರವೇರುತ್ತೆ, ಇನ್ನೆರಡು ಕಾರ್ಯಗಳು ನೆರವೇರೋದೇ ಇಲ್ಲ. ಆಡಳಿತದ ಅಧಿಕೃತ ಭಾಷೆ ಕನ್ನಡ ಅನ್ನುವಂಥದ್ದನ್ನು ಕೂಡ ಅವರು ಚಲಾವಣೆಗೆ ತರ್ತಾರೆ. ಇನ್ನೊಂದು ರಾಜ್ಯಪಾಲರ ನೇಮಕವನ್ನ ಪ್ರಜಾಪ್ರತಿನಿಧಿಗಳ ಪ್ರಭುತ್ವದ ಆಧಾರದ ಮೇಲೆ ನೇಮಕವನ್ನ, ಈ 2 ಕಾರ್ಯಗಳನ್ನ ನಿಜಲಿಂಗಪ್ಪನವರು ನಿರ್ವಹಿಸ್ತಾರೆ. ಆದ್ರೆ ಇನ್ನ 2 ಕಾರ್ಯಗಳನ್ನ ಅವರು ನಿರ್ವಹಿಸುವುದಿಲ್ಲ. ಅನಂತರದಲ್ಲಿ ವೀರೇಂದ್ರ ಪಾಟೀಲ್ ಅವರು ಕೂಡ ಬರ್ತಾರೆ. ಆ ನಂತರದಲ್ಲೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸರ್ಕಾರಕ್ಕೆ ಕರ್ನಾಟಕ ಅನ್ನುವಂತಹ ಹೆಸರು ಮರುನಾಮಕರಣ ಹೊಂದಿಲ್ಲ. ಯಾಕೆ? ಅವರಿಗೆಲ್ಲರಿಗೂ ಕೂಡ ಆಸೆ ಇತ್ತು ಕರ್ನಾಟಕ ಅನ್ನುವಂಥದ್ದು ಬರಬೇಕು ಅಂತ. ಆದ್ರೆ ಎಲ್ಲಿ ನಮ್ಮ ಸರ್ಕಾರ ಕೆಳಗೆ ಬೀಳುತ್ತೋ ಅನ್ನುವಂತಹ ಕಾರಣಕ್ಕೋಸ್ಕರ ಅವರು ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನ ಮಾಡುವುದಕ್ಕೆ ಹಿಂಜರಿತಾರೆ. ಅನಂತರದಲ್ಲಿ ಅನೇಕ ಕವಿಗಳ, ಶಾಸಕರ, ಮಂತ್ರಿಗಳ ಬೆಂಬಲದೊಂದಿಗೆ ಕರ್ನಾಟಕ ಅನ್ನುವಂತಹ ಹೆಸರು ಡಿ ದೇವರಾಜ ಅರಸೂರವರ ಮುಖ್ಯಮಂತ್ರಿತ್ವದಲ್ಲಿ ಬರುತ್ತೆ. ಡಿ ದೇವರಾಜ ಅರಸೂರವರು ಒಂದು ನೆಪ ಮಾತ್ರ, ಆದ್ರೆ ಅನೇಕ ಮಂತ್ರಿಗಳು, ಶಾಸಕರು, ಅನೇಕ ಕವಿಗಳು, ದಿಗ್ಗಜರು ಅದಕ್ಕೆ ಸಾಕ್ಷಿಯಾಗಿರುವಂತಹವರು ದಿವಂಗತರಾಗಿದ್ದಾರೆ, ಮರಣವನ್ನ ಹೊಂದಿದ್ದಾರೆ ಅಂತಾನೆ ನಾವು ಹೇಳ್ಬೋದು. ಹೀಗೆ ಮಾತನಾಡ್ತಾ ಹೋಗ್ತಾರೆ. ಆ ನಂತರದಲ್ಲಿ ಕನ್ನಡ, ಈ ಮೈಸೂರು ಅನ್ನುವಂಥದ್ದಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಂತಹ ಮೈಸೂರು, ಹಳೆ ಮೈಸೂರು ರಾಜನಿಷ್ಠ ಜನರೇ ಅದಕ್ಕೆ ವಿರುದ್ಧವನ್ನ ಮಾಡುವಂಥದ್ದು. ಎಷ್ಟೇ ಹೋರಾಟಗಳಾಯಿತು ಕೂಡ ಕೊನೆಗೆ ಕರ್ನಾಟಕ ಅನ್ನುವಂಥದ್ದು ಹೆಸರು ಬಂತು. ಇವರು ಕುವೆಂಪುರವರು ಈಗಲೂ ಕೂಡ ಏನೇ ಪದ್ಯವನ್ನ ಬರೆದ್ರು ಸಂಸ್ಕೃತಿ ಕರ್ನಾಟಕತ್ವವನ್ನ ಬಗ್ಗೆ ಬರೀತಾರೆ. ಆದ್ರೆ ಭೌಗೋಳಿಕವಾಗಿ ಮೈಸೂರು ಅನ್ನುವಂಥದ್ರ ಬಗ್ಗೆ, ಭೌಗೋಳಿಕ ಕರ್ನಾಟಕ ಮತ್ತು ಮೈಸೂರು ಇದರ ಬಗ್ಗೆ ಎಲ್ಲೂ ಕೂಡ ಅವರು ಕವನಗಳನ್ನ ಬರೆಯೋದಿಲ್ಲ ಅಂತನೂ ಕೂಡ ನಾವು ತಿಳ್ಕೊಂಡ್ವಿ. ಆನಂತರದಲ್ಲಿ ಇಂಗ್ಲಿಷ್ ಮಾಧ್ಯಮಗಳು ಹೇಗೆ ಪ್ರಭಾವ ಇಂಗ್ಲಿಷ್ ಬೀಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಂಡ್ವಿ. ಇದಿಷ್ಟು ಹಿಂದಿನ ತರಗತಿಯಲ್ಲಿ ಆದಂತಹ ವಿಚಾರ. ನಂತರ ಭಾಷೆಯ ಬಗ್ಗೆ ನಾವು ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಇನ್ನು ಅನೇಕ ವಿಚಾರಗಳನ್ನ ಕುವೆಂಪುರವರು ಈ ಭಾಷೆಯ ಬಗ್ಗೆ ಹೇಳಿದ್ದಾರೆ. ಆದಷ್ಟು ಅಂಶಗಳನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಭಾಷಾ ಸೂತ್ರದ ಬಗ್ಗೆ ಏನೇನು ಹೇಳಿದ್ದಾರೆ, ಕನ್ನಡ ಭಾಷೆಯ ಬಗ್ಗೆ ಕುವೆಂಪುರವರು ಏನ್ ಹೇಳಿದ್ದಾರೆ, ಇದೆಲ್ಲದನ್ನು ಕೂಡ ನಾವು ಈಗ ಗಮನಿಸ್ತಾ ಹೋಗೋಣ. ಬನ್ನಿ ನೋಡೋಣ. ಹಾಗಾದ್ರೆ ಇತ್ತೀಚೆಗೆ ಬಹಳ ಕೇಳಿ ಬರುತ್ತಿರುವ ತ್ರಿಭಾಷಾ ಸೂತ್ರದ ವಿಷಯದಲ್ಲಿ ಆಳುವ ಕಾಂಗ್ರೆಸ್ ಪಕ್ಷಕ್ಕೆ ನನ್ನದೊಂದು ಸವಿನಯ ಸೂಚನೆ. ಈಗ ಆಳ್ವಿಕೆಯನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಕುವೆಂಪುರವರು ಒಂದು ಸೂಚನೆಯನ್ನ ಕೊಡ್ತಾರೆ. ಯಾವ ವಿಷಯದ ಬಗ್ಗೆ? ಈಗ ಎಲ್ಲರೂ ಕೂಡ ಬಹಳವಾಗಿ ಮಾತನಾಡ್ತಾ ಇರುವಂತಹ, ಎಲ್ಲರ ಕಿವಿಗೆ ಕೇಳಿ ಬರುತ್ತಿರುವಂತಹ ಈ ತ್ರಿಭಾಷಾ ಸೂತ್ರದ ವಿಷಯದಲ್ಲಿ ಆಳುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸವಿನಯ ಸೂಚನೆಯನ್ನ ಕುವೆಂಪುರವರು ಕೊಡ್ತಾರೆ. ಏನು ಸೂಚನೆಯನ್ನ ಕೊಡ್ತಾರೆ? ಸಾಮಾನ್ಯವಾಗಿ ಮಂತ್ರಿಗಳೆಲ್ಲ ತ್ರಿಭಾಷಾ ಸೂತ್ರವನ್ನ ನಿಶಂಕೆಯಿಂದ ಸಾರುತ್ತಾರೆ, ಅಪಾಯಗಳನ್ನು ಗ್ರಹಿಸುವುದಿಲ್ಲ. ಸಾಮಾನ್ಯವಾಗಿ ಎಲ್ಲಾ ಮಂತ್ರಿಗಳು ಕೂಡ ಈ ತ್ರಿಭಾಷಾ ಸೂತ್ರವನ್ನ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ತ್ರಿಭಾಷಾ ಸೂತ್ರವನ್ನ ನಿಶಂಕೆಯಿಂದ, ಯಾವುದೇ ಶಂಕೆ ಇಲ್ದಲೆ ಅವರು ಅದನ್ನ ಸಾರ್ತಿದ್ದಾರೆ. ತ್ರಿಭಾಷಾ ಸೂತ್ರ ಆಗ್ಬೇಕು, ತ್ರಿಭಾಷಾ ಸೂತ್ರ ಇರ್ಬೇಕು ಅಂತ. ಆದ್ರೆ ಅದರಿಂದ ಆಗುವಂತಹ ಅಪಾಯಗಳನ್ನ ಅವರು ಅಲ್ಲಿ ಗಮನಿಸ್ತಾ ಇಲ್ಲ, ಗ್ರಹಿಸ್ತಾ ಇಲ್ಲ. ಆ ತ್ರಿಭಾಷಾ ಸೂತ್ರ ಏನಾದ್ರೂ ಜಾರಿಗೆ ತಂದ್ರೆ ಯಾವ ದುಷ್ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನ ಅವರು ಗಮನಿಸ್ತಾ ಇಲ್ಲ. ಆದ್ರೆ ಏನೂ ಶಂಕೆ ಇಲ್ಲದ ರೀತಿಯಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಅನೇಕ ಮಂತ್ರಿಗಳು ತ್ರಿಭಾಷಾ ಸೂತ್ರವನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಾವು ಹಗಲು ಗುರುಡರಾಗಿ ವರ್ತಿಸಬಾರದು. ಈ ತ್ರಿಭಾಷಾ ಸೂತ್ರದ ವಿಷಯದಲ್ಲಿ ನಾವು ಹಗಲು ಗುರುಡರ ರೀತಿಯಲ್ಲಿ ಕೆಲಸವನ್ನ ಮಾಡಬಾರದು ಅಂತಾನೆ ಅವರು ಹೇಳ್ತಾರೆ. ತ್ರಿಭಾಷಾ ಸೂತ್ರ ವಾಸ್ತವವಾಗಿ ಕನ್ನಡ ಮಕ್ಕಳ ಎದೆಗೆ ತ್ರಿಶೂಲ ಸದೃಶವೇ ಆಗಿದೆ. ಏನು ಇಲ್ಲಿ ಈ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಕನ್ನಡದ ಮಕ್ಕಳಿಗೆ ಅದು ತ್ರಿಶೂಲದ ರೀತಿ, ಎದೆಗೆ ತ್ರಿಶೂಲದ ರೀತಿ ಸದೃಶವೇ ಆಗಿದೆ, ತ್ರಿಶೂಲ ಸದೃಶವೇ ಆಗಿದೆ. ತ್ರಿಶೂಲದ ರೀತಿ ಅದು ಯಾರಿಗೆ? ಈ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಕನ್ನಡದ ಮಕ್ಕಳಿಗೆ ತ್ರಿಶೂಲದ ರೀತಿ, ಅವರ ಎದೆಗೆ ತ್ರಿಶೂಲ ಸದೃಶವೇ ಆಗಿದೆ.
ಈ ಆತಂಕಕ್ಕೆ ಕವಿವಾಣಿ ಹೀಗೆ ಅಭಿವ್ಯಕ್ತಿ ಕೊಟ್ಟಿದೆ. ಈ ಆತಂಕಕ್ಕೆ ಎಲ್ಲಿ ನಮ್ಮ ಕನ್ನಡದ ಮಕ್ಕಳಿಗೆ ಈ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಎದೆಗೆ ತ್ರಿಶೂಲವಾಗುತ್ತೆ ಅನ್ನುವಂಥದ್ರ ಭಯಕ್ಕೆ ಕವಿವಾಣಿ ಒಂದು ಕವನವನ್ನ ಬರೆದರೆ ಹೀಗೆ ಕವಿವಾಣಿ ಅಭಿವ್ಯಕ್ತಿ ಕೊಟ್ಟಿದೆ. ಏನಂತ? ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ, ಬಾಲಕರ ರಕ್ಷಿಸೈ ಹೇ ತ್ರಿನೇತ್ರ, ಚೂರು ತಿಂಡಿಗೆ ಸಿಕ್ಕಿಸಿ ಹರೋ ಈ ಮೂರು ಗಾಳ, ನುಂಗದಿದ್ದರೆ ಹಸಿವೆ ನುಂಗಿದರೆ ಪ್ರಾಣಶೂಲ. ನೋಡಿ, ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಎಂತಹ ಪರಿಣಾಮವನ್ನ ಬೀಳ್ತಾ ಇದೆ ಮಕ್ಕಳ ಮೇಲೆ. ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ. ಏನೋ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಭಾಷೆಯ ತ್ರಿಶೂಲವಿದ್ದ ರೀತಿ. ತ್ರಿಶೂಲ ಹೇಗಿರುತ್ತೆ? ಈ ರೀತಿಯಾಗಿ ಇರುತ್ತೆ, ಹೀಗೂ ಕೂಡ ಇರುತ್ತೆ, ಹೀಗೆ ಭಾಷಾ ತ್ರಿಶೂಲ. ಇದು ಮೂರು ತ್ರಿಭಾಷಾ ಸೂತ್ರ ಭಾಷೆಯ ತ್ರಿಶೂಲವಿದ್ದಂತೆ. ಬಾಲಕರ ರಕ್ಷಿಸೈ ಹೇ ತ್ರಿನೇತ್ರ, ಈ ಮಕ್ಕಳನ್ನ ಬಾಲಕರನ್ನ ರಕ್ಷಿಸು ಹೇ ತ್ರಿನೇತ್ರ. ತ್ರಿನೇತ್ರ ತ್ರಿಶೂಲವೇ, ಕಾಪಾಡು ನಮ್ಮ ಬಾಲಕರನ್ನ. ಚೂರು ತಿಂಡಿಗೆ ಸಿಕ್ಕಿಸಿ ಹರೋ ಈ ಮೂರು ಗಾಳ, ಆ ಮೂರು ಗಾಳದ ರೀತಿಯಲ್ಲಿ ಅದನ್ನ ತಿಂಡಿಗೆ ಸಿಕ್ಸ್ಬಿಟ್ಟಿದ್ದಾರೆ. ಅದನ್ನ ನುಂಗಿದ್ರೆ ಹಸಿವೆ, ನುಂಗದಿದ್ದರೆ ಅದನ್ನ ತಿನ್ಲಿಲ್ಲ ಅಂದ್ರೆ ಹಸಿವೋ, ತಿಂದ್ರೆ ಪ್ರಾಣಶೂಲ. ತಿಂಡಿಯನ್ನ ಸಿಕ್ಕಿಸ್ಬಿಟ್ಟಿದ್ದಾರೆ. ಎಲ್ಲಿಗೆ? ಚೂರು ತಿಂಡಿಗೆ ಸಿಕ್ಕಿಸಿ ಹರೋ ಈ ಮೂರು ಗಾಳ. ಚೂರು ತಿಂಡಿಗೆ ಅದನ್ನ ಸಿಕ್ಕಿಸ್ಬಿಟ್ಟಿದ್ದಾರೆ. ಅಂದ್ರೆ ಹಂಬಲ ಅನ್ನುವಂಥದ್ದು ಕಲಿಬೇಕು ಅನ್ನುವಂಥದ್ದು ಶಿಕ್ಷಣಕ್ಕೆ ಅದನ್ನ ಸಿಕ್ಸ್ಬಿಟ್ಟಿದ್ದಾರೆ. ಶಿಕ್ಷಣ ಅನ್ನುವಂಥದ್ದು ಅದನ್ನ ನುಂಗ್ಲಿಲ್ಲ ಅಂದ್ರೆ ನಮಗೆ ಒಳ್ಳೇದಾಗಲ್ಲ, ನುಂಗಿದ್ರೆ ಅದು ನಮ್ಮ ಪ್ರಾಣ ಶೂಲ. ಆ ರೀತಿಯಾಗಿ ನಮ್ಮ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಅದನ್ನ ನುಂಗುದಿದ್ರೆ ಹಸಿವು. ಹಸಿವು ಅಂದ್ರೆ ನಾವು ಕಲಿಬೇಕು ಅನ್ನುವಂಥದ್ದು. ಮುಂದಿನ ಜೀವನವನ್ನ ಶಿಕ್ಷಣ ಪಡಿಲಿಲ್ಲ ಅಂದ್ರೆ ಕಷ್ಟ. ಹಾಗಾಗಿ ಆ ನುಂಗದಿದ್ದರೆ ನಮಗೆ ಕಷ್ಟ, ಹಸಿವು. ನುಂಗಿದರೆ ಅದು ಪ್ರಾಣ ಶೂಲ. ಈ ತ್ರಿಭಾಷಾ ಸೂತ್ರ ನಮ್ಮ ಜೀವನಕ್ಕೆ, ನಮ್ಮ ಶಿಕ್ಷಣಕ್ಕೆ ಒಂದು ಕಂಠಕ ಅಂತಾನೆ ಇಲ್ಲಿ ಕುವೆಂಪುರವರು ಹೇಳ್ತಾ ಇದ್ದಾರೆ. ರಾಜಕೀಯ ದುರಭಿಸಂಧಿಯಿಂದ ಪ್ರೇರಿತವಾದದ್ದು ಈ ತ್ರಿಭಾಷಾ ಸೂತ್ರ. ಅದರ ಪ್ರಕಾರ ಹಿಂದಿ, ಇಂಗ್ಲಿಷುಗಳು ಬಲಾತ್ಕಾರ ಭಾಷೆಗಳಾಗುತ್ತದೆ. ನೋಡಿ, ಇಲ್ಲಿ ರಾಜಕೀಯದ ದುರಭಿಸಂಧಿಗಳಿಂದ ಈ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಪ್ರೇರಣೆಯನ್ನ ಪಡೆಯಿತು. ಈ ತ್ರಿಭಾಷಾ ಸೂತ್ರ ಅವರ ಪ್ರಕಾರ ಪ್ರೇರಿತವಾಯಿತು. ಈ ಹಿಂದಿ, ಇಂಗ್ಲಿಷ್ ಅನ್ನುವಂಥದ್ದು ತ್ರಿಭಾಷಾ ಸೂತ್ರದ ಮೂಲಕ ಅದು ಬಲವಂತವಾಗಿ ಮಕ್ಕಳ ಮೇಲೆ ಹೇರಿಕೆಯನ್ನ ಮಾಡ್ತಾ ಇರುವಂತಹ ವಿಷಯ. ಕನ್ನಡಕ್ಕೆ ಪೆಟ್ಟು ಬೀಳುತ್ತದೆ. ಇದು ಆ ಸೂತ್ರದಲ್ಲಿ ಕಾದಿರುವ ತೀವ್ರವಾದ ಅಪಾಯ. ನೋಡಿ, ಈ ಮಂತ್ರಿಗಳು ಅದನ್ನ ತ್ರಿಭಾಷಾ ಸೂತ್ರವನ್ನ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ, ಪ್ರೇರೇಪಣೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಅದು ಕನ್ನಡಕ್ಕೆ ಪೆಟ್ಟು ಬೀಳ್ತಾ ಇದೆ. ಕನ್ನಡಕ್ಕೆ ಸೂತ್ರದಲ್ಲಿ ಕಾದಿರುವಂತಹ ತೀವ್ರವಾದ ಅಪಾಯ ಯಾವುದಕ್ಕೆ? ಕನ್ನಡಕ್ಕೆ ಈ ತ್ರಿಭಾಷಾ ಸೂತ್ರದಿಂದ ತೀವ್ರವಾದ ಪೆಟ್ಟು ಬೀಳ್ತಾ ಇದೆ. ತೀವ್ರವಾದ ಅಪಾಯ ಅನ್ನುವಂಥದ್ದು ಕನ್ನಡಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಮಾತ್ರ ಮಂತ್ರಿಗಳಿಗೆ ಗೊತ್ತಿಲ್ಲ. ಅದು ಭಾಷಾ ಶೂಲ ಅದು ಅನ್ನುವಂಥದ್ದು ಹಗ್ಗ. ಭಾಷೆಗೆ ನೇಣು ಹಾಕ್ತಾ ಇದೀವಿ. ಯಾವ ಭಾಷೆಗೆ? ಕನ್ನಡ ಭಾಷೆಗೆ ನಾವು ನೇಣು ಹಾಕ್ತಾ ಇದೀವಿ ಇವಾಗ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿ, ಇಂಗ್ಲಿಷ್ ಅನ್ನ ನಾವು ಮಕ್ಕಳ ಮೇಲೆ ಬಲಾತ್ಕಾರವಾಗಿ ಹೇರ್ತಾ ಇದೀವಿ ಈ ತ್ರಿಭಾಷಾ ಸೂತ್ರದ ಆಧಾರದ ಮೇಲೆ. ಎಲ್ಲರೂ ಇಂಗ್ಲಿಷ್ ಮತ್ತು ಹಿಂದಿ ಕಲಿಯಬೇಕೆನ್ನುವುದು ದಬ್ಬಾಳಿಕೆಯ ಸೂಚಕವಲ್ಲದೆ ಮತ್ತೇನು? ಪ್ರಜಾಪ್ರಭುತ್ವದಲ್ಲಿ ಬಲಾತ್ಕಾರಕ್ಕೆ ಸ್ಥಾನವಿರಕೂಡದು. ನೋಡಿ, ಎಲ್ಲರೂ ಕೂಡ ನೀವು ಇಂಗ್ಲಿಷ್ ಮತ್ತು ಹಿಂದಿಯನ್ನ ಕಲಿಬೇಕು ಅಂತಿದ್ದೀರಲ್ಲ, ಇದು ಬಲಾತ್ಕಾರ ಅಲ್ದಲೆ ಮತ್ತಿನ್ನೇನು? ಯಾಕೆ ಇಂಗ್ಲಿಷ್ ಹಿಂದಿಯನ್ನ ಕಲಿಬೇಕು? ಅದೇ ಕನ್ನಡವನ್ನ ಕಲಿಲೇಬೇಕು ಅನ್ನುವಂತಹ ಬಲಾತ್ಕಾರವನ್ನ ಹೇರಬಹುದಿತ್ತಲ್ಲ ಸರ್ಕಾರ. ಯಾಕೆ ಹೇರ್ಲಿಲ್ಲ? ಇಂಗ್ಲಿಷ್ ಹಿಂದಿಯನ್ನ ಮಾತ್ರ ಬಲಾತ್ಕಾರವಾಗಿ ಮಕ್ಕಳ ಮೇಲೆ ನೀವು ಕಲಿಬೇಕು ಅಂತ ಹೇಳಿ ಹೇರ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಬಲಾತ್ಕಾರಕ್ಕೆ ಸ್ಥಾನವಿರಕೂಡದು. ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಯಾವುದು? ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಬಲಾತ್ಕಾರ ಇರ್ಕೂಡ್ದು. ಆದ್ರೂ ಕೂಡ ಸರ್ಕಾರ ಏನ್ ಮಾಡ್ತಿದೆ? ತ್ರಿಭಾಷಾ ಸೂತ್ರ ಅನ್ನೋದ ಮೂಲಕ ಇಂಗ್ಲಿಷ್ ಮತ್ತು ಹಿಂದಿಯನ್ನ ಬಲಾತ್ಕಾರವಾಗಿ ಹೇರ್ತಾ ಇದೆ. ಎಲ್ಲರಿಗೂ ಎಲ್ಲ ಭಾಷೆಗಳು ಏತಕ್ಕೆ ಬೇಕು? ಎಲ್ರಿಗೂ ಕೂಡ ಎಲ್ಲಾ ಭಾಷೆಗಳು ಏನಕ್ಕೆ ಬೇಕು?
ಎಲ್ಲ ಭಾಷೆಗಳನ್ನು ಯಾಕೆ ಕಲಿಬೇಕು, ಯಾಕೆ ಬೇಕು ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮಗೆ ಅಗತ್ಯವಿರುವ ಭಾಷೆಯನ್ನ ಕಲಿಯಬಹುದು. ಯಾಕೆ ಎಲ್ಲರೂ ಕೂಡ ಎಲ್ಲ ಭಾಷೆಗಳನ್ನ ಅವ್ರು ಕಲಿಬೇಕು? ಅವರಿಗೆ ಯಾವ ಭಾಷೆ ಅಗತ್ಯ ಇದೆ ಅಂತ ಅನ್ಸುತ್ತೋ ಆ ಭಾಷೆಯನ್ನ ಕಲಿತ್ರೆ ಮಾತ್ರ ಸಾಕು. ಒಬ್ಬರಿಗೆ ಇಂಗ್ಲಿಷ್ ಅಗತ್ಯವಿರಬಹುದು, ಅವ್ರು ಇಂಗ್ಲಿಷ್ ಕಲಿತ್ರೆ ಸಾಕು. ಇನ್ನೊಬ್ಬರಿಗೆ ಹಿಂದಿ ಅವಶ್ಯಕವಿರಬಹುದು, ಅವ್ರು ಹಿಂದಿಯನ್ನ ಕಲಿತ್ರೆ ಸಾಕು. ಕನ್ನಡ ಅವಶ್ಯಕತೆ ಯಾರಿಗಿರುತ್ತೋ ಅವರು ಕನ್ನಡವನ್ನ ಕಲಿತ್ರೆ ಸಾಕು. ಇನ್ನು ಯಾವ ಯಾವ ಉಳಿದ ಭಾಷೆಗಳ ಅವಶ್ಯಕತೆ ಇರುತ್ತೋ ಆ ಭಾಷೆಯನ್ನ ಕಲಿತ್ರೆ ಸಾಕು. ಯಾವುದೇ ಕಾರಣಕ್ಕೂ ಕೂಡ ಯಾವ ಭಾಷೆಯನ್ನು ಕೂಡ ಬಲಾತ್ಕಾರವಾಗಿ ಹೇರ್ಕೂಡ್ದು. ಯಾಕೆ ಎಲ್ಲಾ ವಿಷಯಗಳು ಕೂಡ ಎಲ್ಲಾ ಭಾಷೆಗಳು ಎಲ್ಲರಿಗೂ ಕೂಡ ಬರಬೇಕು ಅನ್ನುವಂಥದ್ದನ್ನ ಇಲ್ಲಿ ಕುವೆಂಪು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ತ್ರಿಭಾಷಾ ಸೂತ್ರವೇ ಏಕೆ? ಅದಲ್ಲದೆ ಯಾಕೆ ತ್ರಿಭಾಷಾ ಸೂತ್ರನೇ ಬೇಕು? ಯಾಕಿರ್ಬೇಕು ತ್ರಿಭಾಷಾ ಸೂತ್ರ? ಭರತ ಖಂಡಕ್ಕೀಗ ಬೇಕಾಗಿರುವುದು ಬಹುಭಾಷಾ ಸೂತ್ರ. ಯಾಕೆ ಭರತ ಖಂಡಕ್ಕೆ ತ್ರಿಭಾಷಾ ಸೂತ್ರ ಬೇಕು? ಕನ್ನಡ, ಇಂಗ್ಲಿಷ್, ಹಿಂದಿ ಅನ್ನುವಂತ 3 ತ್ರಿಭಾಷಾ ಸೂತ್ರ ಯಾಕೆ ಬೇಕು? ಬೇಡ. ನಮ್ಮ ಭರತ ಖಂಡಕ್ಕೆ ಬಹುಭಾಷಾ ಸೂತ್ರ ಈಗ ಅವಶ್ಯಕತೆ ಇದೆ, ಅದು ಬೇಕು ಅನ್ನುವಂಥದ್ದನ್ನ ಇಲ್ಲಿ ಕುವೆಂಪು ಹೇಳಿದ್ದಾರೆ. ನಮ್ಮ ಜನ ಕಲಿಯಬೇಕಾದದ್ದು ಇಂಗ್ಲಿಷ್ ಅನ್ನು ಮಾತ್ರವಲ್ಲ. ನಮ್ಮ ಜನ ಇಂಗ್ಲಿಷ್ ಮಾತ್ರ ಕಲಿಬೇಕಾಗಿರುವಂತಹದ್ದಲ್ಲ. ವೈಜ್ಞಾನಿಕ ಅವಶ್ಯಕತೆಗಳಿಗಾಗಿ ರಷ್ಯನ್, ಜರ್ಮನ್ ಮುಂತಾದ ಭಾಷೆಗಳನ್ನು ಕೂಡ ನೋಡಿ. ನಮ್ಮ ಭಾರತ ಖಂಡದ ಮಕ್ಕಳು ಜನರು ಬರೀ ಇಂಗ್ಲಿಷ್ ಮತ್ತೆ ಹಿಂದಿಯನ್ನ ಅಥವಾ ಇಂಗ್ಲಿಷ್ ಅನ್ನ ಮಾತ್ರ ಕಲಿಬೇಕು ಅನ್ನುವಂಥದ್ದಿಲ್ಲ. ಅವರ ಅವಶ್ಯಕತೆಗೆ ರಷ್ಯನ್, ಜರ್ಮನ್ ಮುಂತಾದ ಭಾಷೆಗಳನ್ನು ಕೂಡ ಅವರು ಕಲಿಬೇಕು ಅನ್ನುವಂಥದ್ದನ್ನ ಇಲ್ಲಿ ಕುವೆಂಪು ಹೇಳ್ತಾ ಇದ್ದಾರೆ. ಆದ್ದರಿಂದ ನನ್ನ ವಾದ ಇಷ್ಟು: ನಮಗೆ ಬೇಕಾದದ್ದು ತ್ರಿಭಾಷಾ ಸೂತ್ರವಲ್ಲ, ದ್ವಿಭಾಷಾ ಸೂತ್ರ. ನೋಡಿ, ಆದ್ರಿಂದ ಕುವೆಂಪುರವರ ವಾದ ಏನು? ಬರೀ ಇಂಗ್ಲಿಷ್ ಒಂದನ್ನೇ ಕಲ್ತ್ರೆ ಸಾಲದು, ಅವರಿಗೆ ಬಹುಭಾಷೆ ನಂತರ ರಷ್ಯನ್, ಜರ್ಮನ್ ಅನೇಕ ಭಾಷೆಗಳನ್ನ ಅವರು ಕಲಿಬೇಕು. ಹಾಗಾಗಿ ಇವರ ವಾದ ಏನು? ತ್ರಿಭಾಷಾ ಸೂತ್ರ ನಮಗೆ ಬೇಡ, ನಮಗೆ ಬೇಕಾಗಿರುವಂಥದ್ದು ದ್ವಿಭಾಷಾ ಸೂತ್ರ. ತ್ರಿಭಾಷಾ ಅಂದ್ರೆ 3, ದ್ವಿಭಾಷಾ ಅಂದ್ರೆ 2 ಭಾಷೆ ಅಂದರೆ ಸಾಕು. ಬಹುಭಾಷೆಗಳಲ್ಲಿ ದ್ವಿಭಾಷೆ ಎಂಬುದೇ ನಮಗಿಂದು ಅತ್ಯಂತ ಕ್ಷೇಮಕರವೂ ಲಾಭದಾಯಕವೂ ಆದ ಸೂತ್ರ. ನಮಗೆ ಈಗ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ನಮಗೆ ಇರುವಂತಹದ್ದು ಯಾವುದು? ಬಹು ಭಾಷೆಗಳಲ್ಲಿ ದ್ವಿಭಾಷೆ ಅನ್ನುವಂತಹ ಸೂತ್ರ ನಮಗೆ ಅತ್ಯಂತ ಕ್ಷೇಮಕರವೂ ಮತ್ತು ಲಾಭದಾಯಕವೂ ಕೂಡ ಆಗಿರುವಂತಹ ಸೂತ್ರ. ತ್ರಿಭಾಷಾ ಸೂತ್ರನೂ ಬೇಡ, ದ್ವಿಭಾಷಾ ಸೂತ್ರನೂ ಬೇಡ. ಈಗ ನಮಗೆ ಬೇಕಾಗಿರುವಂಥದ್ದು ಬಹು ಭಾಷೆಯಲ್ಲಿ ದ್ವಿಭಾಷೆ ಸೂತ್ರ ಅನ್ನುವಂಥದ್ದು ನಮಗೆ ಅವಶ್ಯಕತೆ ಇರುವಂಥದ್ದು. ನಮ್ಮ ವಿದ್ಯಾರ್ಥಿಗಳ ಮುಂದೆ ಅನೇಕ ಭಾಷೆಗಳನ್ನಿರಿಸಿ ಯಾವುದಾದರೂ 2 ಭಾಷೆಗಳನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನ ಅವರಿಗೆ ಕೊಡಬೇಕು. ಕುವೆಂಪುರವರು ಹೇಳುವಂಥದ್ದು ಈಗ ನಮ್ಮ ಮೇಲೆ ಬಲವಂತವಾಗಿ ಹೇರಿಕೆ, ಇಂಗ್ಲಿಷ್, ಹಿಂದಿ, ಕನ್ನಡ ಈ ರೀತಿಯಾಗಿ ತ್ರಿಭಾಷಾ ಸೂತ್ರವನ್ನ ಜಾರಿಗೆ ತಂದಿರುವಂತದ್ದು, ಅದನ್ನ ಬಲವಂತವಾಗಿ ಇಂಗ್ಲಿಷ್ ಮತ್ತೆ ಹಿಂದಿಯನ್ನ ಕಲಿಲೇಬೇಕು. ಆದರೆ ಈ ಬಲವಂತವಾಗಿ ಕಲಿಯುವಂತಹ ವಿಷಯ ಬೇಡ. ಅವರಿಗೆ ಅನೇಕ ಭಾಷೆಗಳ ಸರಮಾಲೆಯ ರೀತಿಯಲ್ಲಿ ಭಾಷೆಗಳನ್ನ ಇರಿಸಿ, ಯಾವ್ದಾದ್ರೂ ಆಯ್ತು, ಕನ್ನಡ, ಇಂಗ್ಲಿಷು, ಹಿಂದಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಫ್ರೆಂಚ್, ರಷ್ಯನ್ ಹೀಗೆ ಅನೇಕ ಭಾಷೆಗಳ ಆಯ್ಕೆಗಳನ್ನ ಅವರಿಗೆ ಇಡಿ. ಆ ಆಯ್ಕೆಗಳಲ್ಲಿ ಯಾವುದಾದರೂ 2 ಭಾಷೆಗಳನ್ನ, ನಿಮಗೆ ಇಷ್ಟವಿರುವಂತಹ ಭಾಷೆಗಳನ್ನ ಕಲಿಯೋದಕ್ಕೆ ಅವರಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕು. ಅವರು ಹೇಳುವಂಥದ್ದು ಅವರ ಮುಂದೆ ಅನೇಕ ಭಾಷೆಗಳನ್ನಿರಿಸಿ ಯಾವುದಾದರೂ 2 ಭಾಷೆಗಳನ್ನು ಆರಿಸಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ನಾವು ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನ ಅವರು ಹೇಳ್ತಾ ಇದ್ರು. ತಮ್ಮ ಅವಶ್ಯಕತೆಗೆ, ಸಾಮರ್ಥ್ಯಕ್ಕೆ ತಕ್ಕಂತೆ ಅವರೇ ನಿರ್ಧರಿಸಿಕೊಳ್ಳಲಿ. ಇದರಿಂದ ಬಲಾತ್ಕಾರದ ಅಂಶ ತೊಲಗುತ್ತದೆ. ಅವರಿಗೆ ಇಷ್ಟವಿರುವಂತಹ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರಿಗೆ ನಿರ್ಧರಿಸಿಕೊಳ್ಳಿ. ಅವರಿಗೆ ಯಾವ ಭಾಷೆ ಅವಶ್ಯಕತೆ ಇದೆ, ಅವರಿಗಿರುವಂತಹ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಅವರ ಭಾಷೆಯನ್ನ 2 ಭಾಷೆಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ನಾವು ಕೊಡಬೇಕು. ಆದರೆ ಬಲಾತ್ಕಾರದ ಅಂಶ ಅಲ್ಲಿ ಆಗ ತೊಲಗುತ್ತೆ ಅನ್ನುವಂಥದ್ದನ್ನ ಕುವೆಂಪುರವರು ಹೇಳ್ತಾರೆ. ಶೈಕ್ಷಣಿಕ ದೃಷ್ಟಿಯಿಂದ ಮಾತ್ರವಲ್ಲದೆ
ರಾಜಕೀಯ ದೃಷ್ಟಿಯಿಂದಲೂ ಈ ಬಹುಭಾಷೆಗಳಲ್ಲಿ ದ್ವಿಭಾಷಾ ಸೂತ್ರ ತ್ರಿಭಾಷಾ ಸೂತ್ರಕ್ಕಿಂತ ಪರಿಣಾಮಕಾರಿಯಾಗಿ ಎಲ್ಲ ಪ್ರದೇಶಗಳಿಗೂ ಸಮಾಧಾನ ಒದಗಿಸಿ ಸ್ವಭಾಷಾಭಿಮಾನ ಜನ್ಯವಾದ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುತ್ತದೆ. ನೋಡಿ, ಕುವೆಂಪುರವರು ಹೇಳ್ತಾರೆ, ಬಹುಭಾಷೆಗಳಲ್ಲಿ ದ್ವಿಭಾಷೆ ಎನ್ನುವಂತಹ ಸೂತ್ರ ಬರೀ ಶೈಕ್ಷಣಿಕ ರಂಗಗಳಲ್ಲಿ ಅಷ್ಟೇ ಅಲ್ಲ, ಅದು ರಾಜಕೀಯ ದೃಷ್ಟಿಯಿಂದಲೂ ಕೂಡ ಈ ಸೂತ್ರ ತ್ರಿಭಾಷಾ ಸೂತ್ರಕ್ಕಿಂತ ಪರಿಣಾಮಕಾರಿಯಾಗಿ ಎಲ್ಲ ಪ್ರದೇಶಗಳಿಗೂ ಸಮಾಧಾನವನ್ನೊದಗಿಸಿ ಸ್ವಭಾಷಾಭಿಮಾನ ಜನ್ಯವಾದ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುತ್ತದೆ. ಕುವೆಂಪುರವರು ಏನ್ ಹೇಳೋದು, ಈ ಬಹುಭಾಷೆಗಳಲ್ಲಿ ದ್ವಿಭಾಷೆ ಅನ್ನುವಂಥದ್ದು ಬರೀ ಶೈಕ್ಷಣಿಕ ದೃಷ್ಟಿಯಿಂದಷ್ಟೇ ಅಲ್ಲ, ರಾಜಕೀಯ ದೃಷ್ಟಿಯಿಂದಲೂ ಕೂಡ ಈ ತ್ರಿಭಾಷಾ ಸೂತ್ರವನ್ನ ಪಕ್ಕಕ್ಕೆ ಒರಗಿಸಿ ಅದು ಅನೇಕ ರಾಜ್ಯಗಳಲ್ಲಿ ಅಥವಾ ಅನೇಕ ಪ್ರದೇಶಗಳಲ್ಲೂ ಕೂಡ ಸಮಾಧಾನವನ್ನ ತರಿಸ್ತಾ ಇದೆ. ಜನರಲ್ಲಿ ಸ್ವಭಾಷಾಭಿಮಾನವನ್ನು ಕೂಡ ಅವರಲ್ಲಿ ಬೆಳೆಸ್ತಾ ಇದೆ. ಯಾವುದು? ಬಹುಭಾಷೆಗಳಲ್ಲಿ ದ್ವಿಭಾಷಾ ಸೂತ್ರ. ಹಾಗಾಗಿ ನಾವು ಬಹುಭಾಷೆಗಳಲ್ಲಿ ದ್ವಿಭಾಷಾ ಸೂತ್ರವನ್ನ ಜಾರಿಗೆ ತರಬೇಕು, ಈ ತ್ರಿಭಾಷಾ ಸೂತ್ರವನ್ನ ನಾವು ತೆಗಿಬೇಕು ಅನ್ನೋಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಇಂಗ್ಲಿಶಿನ ಸ್ಥಾನದಲ್ಲಿ ಹಿಂದಿಯನ್ನು ತಂದು ಕೂರಿಸಬೇಕೆಂಬುದು ಹಿಂದಿವಾದಿಗಳ ಸಂಚು. ನೋಡಿ, ಇಲ್ಲಿ ಬರೀ ಒಂದಲ್ಲ ಒಂದು ಇಂಗ್ಲಿಷ್ ಹಿಂದಿ ಹೊಡೆದಾಡ್ತಿರುವಂತದ್ದು. ಇಂಗ್ಲಿಷ್ನ ಸ್ಥಾನದಲ್ಲಿ ಹಿಂದಿ, ಹಿಂದಿಯ ಸ್ಥಾನದಲ್ಲಿ ಇಂಗ್ಲಿಷ್, ನಾನು ಮೇಲೆ ಅನ್ನುವ ರೀತಿಯಲ್ಲಿ ಇಂಗ್ಲಿಶಿನ ಸ್ಥಾನದಲ್ಲಿ ಹಿಂದಿಯನ್ನ ತಂದು ಕೂರಿಸ್ಬೇಕು ಅನ್ನೋಂಥದ್ದು ಹಿಂದಿವಾದಿಗಳ ವಾದ. ಈಗ ಇಂಗ್ಲಿಷ್ಗಿಂತ ಹಿಂದಿ ಅವಶ್ಯಕತೆ ಇದೆ ಅನ್ನುವ ರೀತಿಯಲ್ಲಿ ಮಾತನಾಡುವುದು. ಇದನ್ನು ಕನ್ನಡಿಗರು ಪ್ರತಿಭಟಿಸಿ ವಿಫಲಗೊಳಿಸಬೇಕು. ವಿಫಲಗೊಳಿಸಬೇಕು ಈ ಹೋರಾಟವನ್ನ. ಇಂಗ್ಲಿಶಿನ ಜಾಗದಲ್ಲಿ ಹಿಂದಿ, ಹಿಂದಿಯ ಜಾಗದಲ್ಲಿ ಇಂಗ್ಲಿಷ್ ಹೀಗೆ ಒಡೆದಾಡುವುದನ್ನ ನಮ್ಮ ಕನ್ನಡಿಗರು ಪ್ರತಿಭಟನೆಯನ್ನ ಮಾಡಿ ಈ ಅವರ ಹೋರಾಟವನ್ನ ವಿಫಲಗೊಳಿಸಬೇಕು. ಕೇಂದ್ರ ಸರ್ಕಾರವನ್ನು ಮೆಚ್ಚಿಸುವುದಕ್ಕಾಗಿ ರಾಜ್ಯ ಸರ್ಕಾರ ಹಿಂದಿ ವಿಶ್ವವಿದ್ಯಾಲಯ ಸ್ಥಾಪನೆಯೇ ಮುಂತಾದ ಅವಿವೇಕದ ಕಾರ್ಯಗಳಿಗೆ ಕೈ ಹಾಕಿ ಕನ್ನಡಿಗರ ಹಿತವನ್ನ ಬಲಿ ಕೊಡಬಾರದು. ನೋಡಿ, ಇಲ್ಲಿ ಕೇಂದ್ರ ಸರ್ಕಾರವನ್ನ ಒಲಿಸುವುದಕ್ಕೋಸ್ಕರ, ಕೇಂದ್ರ ಸರ್ಕಾರವನ್ನ ಮೆಚ್ಚಿಸುವುದಕ್ಕೋಸ್ಕರ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಹಿಂದಿ ವಿಶ್ವವಿದ್ಯಾಲಯ ಸ್ಥಾಪನೆಯನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದವರಿಗೆ ಕನ್ನಡ ಬರೋದಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನ ಒಲಿಸುವುದಕ್ಕೆ, ಮೆಚ್ಚಿಸುವುದಕ್ಕೋಸ್ಕರ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಹಿಂದಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆಯನ್ನ ಮಾಡ್ತಾ ಇದೆ. ಹಿಂದಿಯನ್ನ ನಮಗೆ ಬಲವಂತವಾಗಿ ಹೇರಿಕೆಯನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಹಿಂದಿ ವಿಶ್ವವಿದ್ಯಾಲಯ ಸ್ಥಾಪನೆ ಮುಂತಾದ ಅವಿವೇಕದ ಕೆಲಸಗಳನ್ನ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕೆ ಕೇಂದ್ರ ಸರ್ಕಾರದವರಿಗೆ ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಕಲಿಯುವುದಕ್ಕೆ ಸಾಧ್ಯವಿಲ್ವಾ? ಅವರು ಕೂಡ ಕನ್ನಡವನ್ನ ಕಲೀಲಿ. ಯಾಕೆ ರಾಜ್ಯ ಸರ್ಕಾರದವರು ಬಲವಂತವಾಗಿ ಜನರ ಮೇಲೆ ಹಿಂದಿಯನ್ನ ಬಲವಂತವಾಗಿ ಹೇರಿಕೆಯನ್ನ ಮಾಡ್ತಾ ಇದೆ? ಹಿಂದಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆಯನ್ನ ಮಾಡುವ ಮೂಲಕ ಅವಿವೇಕದ ಕೆಲಸಗಳನ್ನ ಮಾಡ್ತಾ ಇದೆ. ಅದರ ಬದಲು ಕೇಂದ್ರ ಸರ್ಕಾರವೇ ಕನ್ನಡವನ್ನ ಕಲಿಯುವ ರೀತಿಯಲ್ಲಿ ಮಾಡಬಹುದಲ್ಲ. ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ಮೆಚ್ಚಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ವಿಷಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಎಚ್ಚರವಿರಬೇಕು. ಒಂದು ಕ್ಷಣ ಕಣ್ಣು ಮುಚ್ಚಿಕೊಳ್ಳುವ ತಪ್ಪಿಗೆ ಯುಗ ಯುಗಗಳ ಅಂಧಕಾರ ಫಲವನ್ನ ಅನುಭವಿಸಬೇಕಾಗುತ್ತೆ. ಈ ತ್ರಿಭಾಷಾ ಸೂತ್ರ, ಹಿಂದಿ ವಿಚಾರಗಳಲ್ಲಿ ನಾವು ಎಚ್ಚರದಿಂದಿರಬೇಕು. ಏನಾದ್ರೂ ಒಂದು ಕ್ಷಣ ನಾವೇನಾದ್ರೂ ಕಣ್ಣು ಮುಚ್ಚಿಕೊಂಡ್ರೆ ಯುಗ ಯುಗಗಳೇ ಅಂಧಕಾರದ ಫಲವನ್ನ ಅನುಭವಿಸ್ಬೇಕಾಗುತ್ತೆ. ನಾವು ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಯುಗ ಯುಗಗಳು, ವರ್ಷಾಂತರ ವರ್ಷಗಳು ಅವರು ಅಂಧಕಾರದಲ್ಲಿ ಮುಂದಿನ ಜನಾಂಗ ಕಳಿಬೇಕಾಗತ್ತೆ. ಹಾಗಾಗಿ ನಾವು ಹೆಜ್ಜೆ ಹೆಜ್ಜೆಗೂ ಕೂಡ ಎಚ್ಚರವಿರಬೇಕು. 50 ಕೋಟಿ ಭಾರತೀಯರು ಹಿಂದಿಯನ್ನು ಕಲಿಯಬೇಕೆನ್ನುವ ವಾದದಲ್ಲಿ ಗತ ಸಾಮ್ರಾಜ್ಯಶಾಹಿಯ ಮನೋಧರ್ಮದ ವಿನ ಇನ್ನಾವ ಅರ್ಥವೂ ಇಲ್ಲ. ನೋಡಿ, ಇಲ್ಲಿ ಹೇಳ್ತಾರೆ 50 ಕೋಟಿ ಭಾರತೀಯರು ಹಿಂದಿಯನ್ನ ಕಲಿಬೇಕೆನ್ನುವಂತಹ ವಾದದಲ್ಲಿ ಗತ ಸಾಮ್ರಾಜ್ಯಶಾಹಿಯ ಮನೋಧರ್ಮದ ವಿನ ಇನ್ನಾವ ಅರ್ಥವೂ ಇಲ್ಲ. ಇನ್ನೇನೂ ಇಲ್ಲ. ಹಿಂದಿಯನ್ನ 50,000 ಕೋಟಿ ಜನ, 50 ಕೋಟಿ ಭಾರತೀಯರು ಹಿಂದಿಯನ್ನ ಏನಕ್ಕೆ ಕಲಿಬೇಕು? ಗತ ಸಾಮ್ರಾಜ್ಯಶಾಹಿಯ ಮನೋಧರ್ಮದ ವಿನ ಇನ್ಯಾವ ಅರ್ಥವೂ ಇಲ್ಲ. 1% ಜನಕ್ಕೆ ಅರ್ಧಮರ್ಧ ಇಂಗ್ಲಿಷ್ ಕಲಿಸಿ ಬ್ರಿಟಿಷರು 200 ವರ್ಷಕ್ಕೂ ಮೇಲೆ ಸಮರ್ಥವಾಗಿ ರಾಜ್ಯಭಾರ ನಡೆಸಲಿಲ್ಲವೇ? ನೋಡಿ, 1%
ಜನಕ್ಕೆ ಮಾತ್ರ ಅರ್ಧ ಬರ್ಧ ಇಂಗ್ಲಿಷನ್ನ ಕಲಿಸಿದ್ರು ಬ್ರಿಟಿಷರು. ಆ ಇಂಗ್ಲಿಷನ್ನ ಕಲಿಸಿ ಈ 200 ವರ್ಷಕ್ಕೂ ಕೂಡ ಹೆಚ್ಚು ಕಾಲ ಅವರು ಭರತಖಂಡವನ್ನ ಆಳ್ವಿಕೆಯನ್ನ ಮಾಡಿದ್ರು. ಏನು ಒಂದರಷ್ಟು ಅರ್ಧ ಜನಕ್ಕೆ ಅರ್ಧ ಬರ್ಧ ಇಂಗ್ಲಿಷ್, ಅದೂ ಪೂರ್ಣ ಪ್ರಮಾಣದಲ್ಲಿ ಇಂಗ್ಲಿಷ್ ಏನು ಕಲಿಸೋಗ್ಲಿಲ್ಲ. ಅವರು ಅರ್ಧ ಬರ್ಧ ಇಂಗ್ಲಿಷನ್ನ ಕಲಿಸಿದ್ರು. ಈ ಅರ್ಧ ಬರ್ಧ ಇಂಗ್ಲಿಷಿನಲ್ಲೇ ಅವರು 200 ವರ್ಷಕ್ಕೂ ಅಧಿಕ ಅವರು ರಾಜ್ಯಭಾರವನ್ನ ಮಾಡಿದ್ರು. ಹೇಗೆ ಇಂಗ್ಲಿಷ್ ಮತ್ತು ಹಿಂದಿಯ ಏರಿಕೆ ನಮ್ಮ ಮೇಲೆ ಕನ್ನಡವನ್ನ ಬಿಟ್ಟು ಇಂಗ್ಲಿಶಿನ ಮೇಲೆ ಅವರು ಬಲವಂತವಾಗಿ ನಮ್ಮನ್ನ ಏರ್ತಾ ಇದ್ದಾರೆ. ಹೇಗೆ ಹಿಂದಿಯನ್ನ ಕಲಿಬೇಕು, ತ್ರಿಭಾಷಾ ಸೂತ್ರವನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ತ್ರಿಭಾಷಾ ಸೂತ್ರವನ್ನ ಬಿಡಬೇಕು. ಕೇಂದ್ರ ಸರ್ಕಾರವನ್ನ ಮೆಚ್ಚಿಸುವುದಕ್ಕೋಸ್ಕರ ರಾಜ್ಯ ಸರ್ಕಾರ ಎಂತೆಂತಹ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಿ. ಈಗ ಕೊನೆಯದಾಗಿ ಕವಿಯ ಕಳಕಳಿಯ ಮೊರೆ ಇದು. ಕೊನೆಯದಾಗಿ ಕುವೆಂಪುರವರು ಮೊರೆ ಇಡ್ತಾ ಇದ್ದಾರೆ. ಏನಂತ? ಹೇ ರಾಜಕಾರಣಿ, ಹೇ ಮಂತ್ರಿ ವರೇಣ್ಯ, ಹೇ ಅಧಿಕಾರಿ ಸರ್ವೋತ್ತಮ, ಹೇ ವಣಿಗ್ವರ, ಹೇ ಶ್ರಮಜೀವಿ, ಹೇ ಅಧ್ಯಾಪಕ ಮಹಾಶಯ, ಓ ನೇಗಿಲ ಯೋಗಿ, ನೀನು ಯಾರೇ ಆಗಿರೋ, ಎಲ್ಲಿಯೇ ಇರೋ, ಕನ್ನಡವನ್ನ ಕೈ ಬಿಡದಿರು. ನೋಡಿ, ಕುವೆಂಪುರವರು ಕಡೆಯದಾಗಿ ಮೊರೆ ಇಡ್ತಾ ಇರುವಂತಹದ್ದು ಎಂತಹ ವಿಷಯ. ಹೇ ರಾಜಕಾರಣಿ, ನೀ ಮಂತ್ರಿ ವರೇಣ್ಯನಾಗಿರ್ಲಿ, ಅಧಿಕಾರಿ ಸರ್ವೋತ್ತಮರಾಗಿರ್ಲಿ, ವಣಿಗ್ವರ ಆಗಿರ್ಲಿ, ಶ್ರಮಜೀವಿ ಆಗಿರ್ಲಿ, ಅಧ್ಯಾಪಕ ಮಹಾಶಯನಾಗಿರ್ಲಿ, ನೇಗಿಲ ಯೋಗಿ ಆಗಿರ್ಲಿ, ನೀನ್ ಯಾರೇ ಆಗಿರೋ, ಎಲ್ಲೇ ಇರೋ, ಕನ್ನಡವನ್ನ ನೀನ್ ಯಾವತ್ತಿಗೂ ಕೂಡ ಕೈ ಬಿಡಬೇಡ. ನೀನು ಕನ್ನಡವನ್ನ ಕೈ ಬಿಡ್ಲಿಲ್ಲ ಅಂದ್ರೆ ಆ ಕನ್ನಡ ನಿನ್ನನ್ನು ಕೂಡ ಕೈ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಕೈಯನ್ನ ಬಿಡಬೇಡ. ನೀನು ಕನ್ನಡವನ್ನ ಯಾವತ್ತಿಗೂ ಕೂಡ ಬಿಡಬೇಡ. ನೀನ್ ಮಂತ್ರಿನೇ ಆಗಿರು, ನೀನ್ ಕವೀಶ್ವರನೇ ಆಗಿರು, ನೀನು ರಾಜಕಾರಣಿಯೇ ಆಗಿರು, ನೇಗಿಲ ಯೋಗಿಯೇ ಆಗಿರು, ನೀನು ಅಧ್ಯಾಪಕ ಮಹಾಶಯನೇ ಆಗಿರು, ಶ್ರಮಜೀವಿಯೇ ಆಗಿರು, ಮಂತ್ರಿ ವರೇಣ್ಯರೇ ಆಗಿರು, ಯಾರಾದ್ರೂ ಆಗಿರು, ನೀನು ಹೇಗಾದ್ರೂ ಇರ್ಲಿ, ಎಂತಾದ್ರೂ ಇರ್ಲಿ, ಆದ್ರೆ ನೀನು ಕಡೆಯದಾಗಿ ಕನ್ನಡವನ್ನ ಯಾವತ್ತಿಗೂ ಕೂಡ ಬಿಟ್ಕೊಡ್ಬೇಡ. ಕನ್ನಡವನ್ನ ಕೈ ಬಿಡದಿರು. ಇದು ನಿನ್ನ ಭಾಷೆ, ಕನ್ನಡ ನಿನ್ನ ಭಾಷೆ, ಇದು ದೇಶ ಭಾಷೆ. ಕನ್ನಡ ನಿನ್ನ ಭಾಷೆ, ನಿನ್ನ ದೇಶದ ಭಾಷೆ. ಇದು ಸಾವಿರಾರು ವರ್ಷಗಳ ಸುಸ್ಪಷ್ಟ ಸಾಹಿತ್ಯ ಭಾಷೆ. ಇದು ಮಹಾಕವಿಗಳನ್ನು, ಶಿಲ್ಪಿಗಳನ್ನು, ರಾಜಾದಿರಾಜರನ್ನು, ವೀರಾಧಿ ವೀರರನ್ನು, ರಸ ಋಷಿ ದಾರ್ಶನಿಕರನ್ನು ಹಡೆದಿರುವ ಭಾಷೆ. ನೋಡು, ನೀನ್ ಯಾವತ್ತೂ ಕೂಡ ಕನ್ನಡದ ಕೈಯನ್ನ ಬಿಡಬೇಡ. ಇದು ನಿನ್ನ ಭಾಷೆ, ಇದು ನಿನ್ನ ದೇಶದ ಭಾಷೆ. ಇದು ಸಾವಿರಾರು ವರ್ಷಗಳ ಸುಸ್ಪಷ್ಟ ಇತಿಹಾಸ. ಈ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಸಾಹಿತ್ಯವನ್ನ ಹೊಂದಿರುವಂತಹ ಭಾಷೆ. ಇದು ಮಹಾಕವಿಗಳನ್ನ, ಶಿಲ್ಪಿಗಳನ್ನ, ರಾಜಾದಿರಾಜರುಗಳನ್ನ, ವೀರಾಧಿ ವೀರರನ್ನ, ರಸ ಋಷಿ ದಾರ್ಶನಿಕರನ್ನ ಹಡೆದಿರುವಂತಹ ಭಾಷೆ. ಅನೇಕ ಜನರು ಈ ಭಾಷೆಯಿಂದ ಪ್ರಖ್ಯಾತಿಯನ್ನ ಪಡೆದಿರುವಂತಹದ್ದು. ಅನೇಕ ಕವಿಗಳನ್ನ, ವೀರಾಧಿ ವೀರರುಗಳನ್ನ, ರಾಜಾದಿರಾಜರುಗಳನ್ನ, ಕವಿವರ್ಯರನ್ನ, ಶಾಸಕರನ್ನ, ಅನೇಕ ಶಿಲ್ಪಿಗಳನ್ನು ಕೂಡ ಹುಟ್ಟುಹಾಕಿರುವಂತಹದ್ದು ಈ ಕನ್ನಡ ಭಾಷೆ. ಈ ಕನ್ನಡ ಭಾಷೆಯನ್ನ ನೀನ್ ಯಾವತ್ತಿಗೂ ಕೂಡ ಕೈ ಬಿಡಬೇಡ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ನಿನ್ನ ತಾಯಿ ರಾಣಿಯಾಗಿದ್ದಾಳೆ ಎಂಬುದನ್ನು ಮರೆತು ಬಿಡುವೆಯಾ? ನಿನ್ನ ತಾಯಿ ಅಂದ್ರೆ ಕನ್ನಡ ತಾಯಿ ರಾಣಿಯಾಗಿದ್ದಾಳೆ ಅನ್ನುವಂಥದ್ದನ್ನ ನೀನ್ ಮರಿತೀಯಾ? ಸ್ವತಂತ್ರನಾದ ಮೇಲೆಯೂ ಆಕೆಯನ್ನ ತೊತ್ತಾಗಿರಿಸುವೆಯಾ? ನಿನ್ನ ರಾಣಿ ಕನ್ನಡ ತಾಯಿ ನೀ ರಾಣಿಯಾಗಿದ್ದಾಳೆ ಅನ್ನುವಂಥದ್ದನ್ನ ಮರೆತು ಬಿಡ್ತೀಯಾ? ಸ್ವತಂತ್ರ ಬಂದ ಮೇಲೂ ಕೂಡ ಆ ಕನ್ನಡ ತಾಯಿಯನ್ನ ನೀನು ತೊತ್ತಾಗಿಸ್ತೀಯ ಅಂದ್ರೆ ಅವಳನ್ನ ಜೀತದ ರೀತಿಯಲ್ಲಿ, ತೊತ್ತಿನ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಬಿಡ್ತೀಯ? ಯಾರ ಬಲವಂತವಾಗಿ ನೀನು ಕನ್ನಡವನ್ನ ಮರಿಬೇಡ, ನೀನ್ ಕನ್ನಡದ ಕೈ ಹಿಡಿ, ಕನ್ನಡವನ್ನ ಪ್ರಖ್ಯಾತಿ ಮಾಡಿ ಅಂತ ಹೇಳಿ ಕೊನೆಯದಾಗಿ ಕುವೆಂಪುರವರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಕಡೆಯದಾಗಿ ಮೊರೆ ಹಿಡ್ತಾ ಇರುವಂತಹದ್ದು, ಹೇ ರಾಜಕಾರಣಿ, ಮಂತ್ರಿ ವರೇಣ್ಯ, ಅಧಿಕಾರಿ ಸರ್ವೋತ್ತಮ, ವಾಗೇಶ್ವರ, ವಣಿಗ್ವರ, ಶ್ರಮಜೀವಿ, ನೇಗಿಲ ಯೋಗಿ, ಅಧ್ಯಾಪಕ ಮಹಾಶಯ, ನೀನ್ ಯಾರೇ ಆಗಿರೋ, ಎಲ್ಲಿಯೇ ಇರೋ, ಆದ್ರೆ ನೀನು ಕನ್ನಡವನ್ನ ನೀನು ಕೈ ಬಿಡಬೇಡ.
ಇದು ನಿನ್ನ ಭಾಷೆ, ಇದು ನಿನ್ನ ದೇಶದ ಭಾಷೆ. ಈ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸವನ್ನ, ಸಾಹಿತ್ಯವನ್ನ ಹೊಂದಿರುವಂತಹ ಭಾಷೆ. ಅನೇಕ ಕವಿಗಳನ್ನ, ಶಿಲ್ಪಿಗಳನ್ನ, ರಾಜಾದಿರಾಜರನ್ನ, ವೀರಾದಿ ವೀರರುಗಳನ್ನ, ರಸ ಋಷಿ ದಾರ್ಶನಿಕರನ್ನ ಪಡೆದಿರುವಂತಹ ಭಾಷೆ ಈ ಕನ್ನಡ ಭಾಷೆ. ನಿನ್ನ ತಾಯಿ ರಾಣಿಯಾಗಿದ್ದಾಳೆಂಬುದನ್ನ ನೀನು ಯಾವತ್ತಿಗೂ ಕೂಡ ಮರಿಬೇಡ. ನೀನೇನಾದ್ರೂ ಮಾತ್ರ ಸ್ವಾತಂತ್ರ್ಯ ಬಂದ್ರ ಮೇಲೂ ಕೂಡ ನೀನು ಜೀತದ ರೀತಿಯಲ್ಲಿದ್ದ ಹಾಗೆ. ಅದನ್ನ ನೀನು ಒಪ್ಕೋತೀಯಾ? ನೀನು ಸ್ವತಂತ್ರನಾದ ಮೇಲೆಯೂ ಆಕೆಯನ್ನ ತೊತ್ತಾಗಿಸುವೆಯಾ? ಯಾರ್ದೋ ಆಳಾಗಿ ನೀನು ಮಾಡ್ತೀಯಾ? ಮಾಡಬೇಡ, ಆ ರೀತಿಯಲ್ಲಿ ಮಾಡಬೇಡ ಅನ್ನುವಂಥದ್ದನ್ನ, ಸ್ವತಂತ್ರವತೆಯನ್ನ ಪಡೆದಿದೆ, ನೀ ಆ ಸ್ವತಂತ್ರ ಭಾಷೆಯನ್ನು ನೀನು ಎತ್ತಿ ಹಿಡಿಯುವಂತಹ ಕೆಲಸವನ್ನ ನೀನು ಮಾಡಬೇಕು ಅನ್ನುವಂಥದ್ದನ್ನ ಕುವೆಂಪುರವರು ಇಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬ ಕನ್ನಡಿಗನಿಗೂ ಕವಿ ಕೊಡುವ ದೀಕ್ಷೆ ಇದು. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಕವಿ ಕೊಡುವಂತಹ ದೀಕ್ಷೆ ಇದು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕೋಸ್ಕರ ನೀನು ದುಡಿ, ಕನ್ನಡಕ್ಕೋಸ್ಕರ ನೀನು ಕೈಯನ್ನ ಎತ್ತು, ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಇಂದು ಅದೇ ಗೋವರ್ಧನ ಗಿರಿ ದಾರಿಯಾಗುತ್ತದೆ. ನೋಡಿ, ಇಲ್ಲಿ ಕನ್ನಡಕ್ಕಾಗಿ ಕೈಯನ್ನ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಕೂಡ ಸಾಕು, ಇಂದು ಅದೇ ಗೋವರ್ಧನ ಗಿರಿದಾರಿಯಾಗುತ್ತದೆ. ಕನ್ನಡಕ್ಕಾಗಿ ನೀನು ಹೋರಾಡು, ಕನ್ನಡ ತಾಯಿಯ ಮಗನಾಗು, ಕನ್ನಡವನ್ನ ಉಳಿಸು, ಬೆಳೆಸು ಅನ್ನುವಂಥದ್ದನ್ನ ಇಲ್ಲಿ ಕುವೆಂಪುರವರು ಹೇಳ್ತಾ ಇದ್ದಾರೆ. ಕಡೆಯದಾಗಿ ಒಂದು ಗೀತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೇಡಂ, ಕಣಜ ಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನೋಡಿ, ಇಲ್ಲಿ ಹೇಳ್ತಾ ಇರುವಂಥದ್ದು ಕರ್ನಾಟಕ ಮಾತೆಗೆ ಜಯ ಘೋಷವನ್ನ ಹಾಡ್ತಾ ಇದ್ದಾರೆ ಕುವೆಂಪುರವರು. ನೋಡೋಣ ಅದರ ಅರ್ಥವನ್ನ ಒಮ್ಮೆ ನೋಡ್ತಾ ಹೋಗೋಣ. ಜಯ ಭಾರತ ಜನನಿಯ ತನುಜಾತೆ, ಜೈ ಭಾರತ ತಾಯಿಯ ಮಗುವೆ ನಿನಗೆ ಜಯ, ಜಯ ಜಯ ಜಯ. ಜಯ ಹೇ ಕರ್ನಾಟಕ ಮಾತೆ, ಕರ್ನಾಟಕ ಮಾತೆಗೂ ಕೂಡ ಜಯವನ್ನ ಸಾರ್ತಾ ಇದ್ದಾರೆ. ಭಾರತ ಜನನಿಯ ತನುಜಾತೆ, ಕರ್ನಾಟಕಕ್ಕೂ ಕೂಡ ಜಯ. ಭಾರತದ ಅನುಜ ಆತೆ, ಕರ್ನಾಟಕಕ್ಕೂ ಕೂಡ ಜಯ. ಜಯ ಸುಂದರ ನದಿ ವನಗಳ ನಾಡೆ, ಸುಂದರವಾಗಿರುವಂತಹ ನದಿ ವನಗಳಿರುವಂತಹ ನಾಡೆ, ಜಯ ಹೇ ರಸ ಋಷಿಗಳು ಇದ್ದಂತಹ ಬೀಡು, ಭೂದೇವಿಯ ಮಕುಟದ ನವಮಣಿ, ಭೂದೇವಿಯಲ್ಲಿ ಮಕುಟಪ್ರಾಯವಾಗಿರುವಂತಹ ನಾಡು ಯಾವುದು? ಕನ್ನಡ, ಈ ಕರ್ನಾಟಕ ನಾಡು. ಗಂಧದ ಚನ್ನದ ಹೊನ್ನಿನ ಗಣಿಯೇ, ಗಂಧ ಚಂದ ಇರುವಂತಹ ಹೊನ್ನುಗಳಿರುವಂತಹ ಗಣಿ ನಮ್ಮ ಕರ್ನಾಟಕ ನಾಡು.
ರಾಘವ ಮಧುಸೂದನರು ಅವತರಿಸಿದ, ರಾಘವ ಮಧುಸೂದನರು ಎಲ್ಲರೂ ಕೂಡ ಅವತರಿಸಿರುವಂತಹ ನಾಡು ಈ ಕರ್ನಾಟಕ, ಕನ್ನಡ ನಾಡು. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಕರ್ನಾಟಕ ಮಾತೆಗೆ, ಭಾರತ ಕೋ ಜಯ. ಭಾರತ ಜನನಿಯ, ಭಾರತ ತಾಯಿಯ ತನುಜ ಅನುಜನಿಗಿರುವಂತಹ ಕರ್ನಾಟಕ ಮಾತೆಗೆ ಜಯ. ಶಂಕರ, ರಾಮಾನುಜ, ವಿದ್ಯಾರಣ್ಯ, ಬಸವೇಶ್ವರರು ದಿವ್ಯಾರಣ್ಯ, ರನ್ನ, ಷಡಕ್ಷರಿ, ಪೊನ್ನ, ಪಂಪ, ಲಕುಮಿಪತಿ, ಜನ್ನ, ಕುಮಾರವ್ಯಾಸರ, ಮಂಗಳಧಾಮ, ಎಷ್ಟೋ ಕವಿಗಳು ಇದ್ದಂತಹ ನಾಡು. ಅನೇಕ ದಾಸರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ವಿದ್ಯಾರಣ್ಯರು, ಬಸವೇಶ್ವರರು, ದಿವ್ಯಾರಣ್ಯರು, ರನ್ನ, ಷಡಕ್ಷರಿ, ಪೊನ್ನ, ಪಂಪ, ಲಕುಮಿಪತಿ, ಜನ್ನ, ಕುಮಾರವ್ಯಾಸರ ಇದ್ದಂತಹ ಮಂಗಳಕರವಾಗಿರುವಂತಹ ಧಾಮ ಯಾವುದು? ಈ ಕರ್ನಾಟಕ, ಕನ್ನಡ ನಾಡು. ಕೋಗಿಲೆಗಳ ಪುಣ್ಯರಮ, ಕವಿ ಕೋಗಿಲೆಗಳ ರೀತಿ ಕವನಗಳನ್ನ, ಕಾವ್ಯಗಳನ್ನ ಬರೆದಂತಹ ಪುಣ್ಯ ರಾಮ ನಮ್ಮ ನಾಡು. ನಾನಕ, ರಾಮಾನಂದ, ಕಬೀರರ ಜನನೀಯ ತನುಜಾತೆ. ಗುರು ನಾನಕ, ರಾಮಾನಂದ, ಕಬೀರ ಅನೇಕ ಜನ ಇದ್ದಂತಹ ನಾಡು ಯಾವುದು? ನಮ್ಮ ಕನ್ನಡ ನಾಡು. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ಜನನಿ, ಅದರ ಮಗು ಕರ್ನಾಟಕ, ಅದಕ್ಕೂ ಕೂಡ ಜಯ ಜಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತೈಲಪ ಹೊಯ್ಸಳರು ಆಳಿದಂತಹ ನಾಡು. ತೈಲಪರು ಹೊಯ್ಸಳರು ಆಳಿದಂತಹ ನಾಡು. ಡಂಕಣ ಜಕಣರ ನೆಚ್ಚಿನ ಬಿಡು. ಡಂಕಣ ಜಕಣರ ನೆಚ್ಚಿನ ನಾಡು ಯಾವುದು? ನಮ್ಮ ಕನ್ನಡ ನಾಡು. ಕೃಷ್ಣ, ಶರಾವತಿ, ತುಂಗ, ಕಾವೇರಿಯ ಹೊರರಂಗ. ಈ ನಮ್ಮ ಕನ್ನಡ ನಾಡಿನಲ್ಲಿ ಕೃಷ್ಣ, ಶರಾವತಿ, ತುಂಗ, ಕಾವೇರಿ ಎಲ್ಲ ನದಿಗಳು ಹರಿದಂತಹ ನಾಡು. ಚೈತನ್ಯ, ಪರಮಹಂಸ, ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೊನೆಯದಾಗಿ ಕುವೆಂಪುರವರು ಈ ಲೇಖನವನ್ನ ಭಾರತ ಜನನಿಯ ತನುಜಾತೆ, ಈ ಲೇಖನದ ಮೂಲಕ ನಾವು ಕರ್ನಾಟಕದ ಬಗ್ಗೆ, ಕರ್ನಾಟಕ ಏಕೀಕರಣದ ಪೂರ್ವ ಮತ್ತು ಕರ್ನಾಟಕ ಏಕೀಕರಣವಾದ ನಂತರದ ಸಂಗತಿಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಹಾಗಾಗಿ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳು.